ಈ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ. ಸೊ 4ನೇ ಅಧ್ಯಾಯನ ನಾವಿವಾಗ ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು. ಲಾಸ್ಟ್ ಟೈಮ್ ನಾವು 12ವರೆಗೂ ನಾವು ಇದು ಮಾಡಿದ್ವಿ. ಸೊ ಇವತ್ತು ನಾವು 13ರಿಂದ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ. ಸೊ 4ನೇ ಅಧ್ಯಾಯ 13ನೇ ವಾಕ್ಯ. ನಾವು ಇಲ್ಲಿ ಅಬ್ರಹಾಮನ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಅಬ್ರಹಾಮನನ್ನ ಯಾಕೆ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೋಸ್ತಲನಾದಂತ ಪೌಲನ ಉದಾಹರಣೆಗೆ ತೆಗೆದುಕೊಂಡ ಅಂತ ಹೇಳಿದ್ರೆ, ಅಬ್ರಹಾಮನು ದೇವರಿಂದ ಯಾವ ರೀತಿ ನೀತೀಕರಿಸಲ್ಪಟ್ಟ, ಕ್ರಿಯೆಗಳ ಮೂಲಕ ನೀತೀಕರಿಸಲ್ಪಟ್ನ ಅಥವಾ ನಂಬಿಕೆಯ ಮೂಲಕ ನೀತೀಕರಿಸಲ್ಪಟ್ನ ಎಂಬತಕ್ಕಂಥ ವಿಷಯನ ಆತನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ನಾವು 13ನೇ ವಾಕ್ಯವನ್ನ ನೋಡೋದೇ ಆದ್ರೆ, ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಈ ವಾಕ್ಯದಲ್ಲಿ ಅಬ್ರಹಾಮನಿಗೆ ಉಂಟಾದಂತ ದೇವರಿಂದ ಉಂಟಾದ ವಾಗ್ದಾನದ ಬಗ್ಗೆ ಅಥವಾ ಪ್ರಾಮಿಸ್ ಬಗ್ಗೆ ಅಪೊಸ್ತಲನಾದಂತ ಪೌಲನು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ, ನಾವು ಈ ಆದಿಕಾಂಡ 15ನೇ ಅಧ್ಯಾಯ 5-6 ವಚನಗಳನ್ನ ನೋಡಿದ್ರೆ, ಮತ್ತು ಆದಿಕಾಂಡ 12ನೇ ಅಧ್ಯಾಯ ನಾವು ಕಳೆದ ಸಾರಿ ಇದನ್ನ ನೋಡಿದ್ದೇನೆ. ಆದಿಕಾಂಡ 12ನೇ ಅಧ್ಯಾಯ 3-7 ವಚನಗಳನ್ನ ನೋಡೋದೇ ಆದ್ರೆ, ಸೊ ಆ ಒಂದು ಟೈಮ್ ಅಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನ ಮಾಡಿದ್ದು. ಸೊ ಆದ್ರೆ ಇಲ್ಲಿ ಅಪೊಸ್ತಲನಾದಂತ ಪೌಲನ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ. ಧರ್ಮಶಾಸ್ತ್ರದ ಪೀರಿಯಡ್ ಅಬ್ರಹಾಮನ ಪೀರಿಯಡ್, ಧರ್ಮಶಾಸ್ತ್ರದ ಕಾಲ ಅಬ್ರಹಾಮನ ಕಾಲ, ಇದನ್ನ ನಾವು ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಧರ್ಮಶಾಸ್ತ್ರ ಇದ್ದಂತ ಕಾಲದಲ್ಲಿ ದೇವರು ಈ ವಾಗ್ದಾನವನ್ನ ಅಬ್ರಹಾಮನಿಗೆ ಮಾಡಿಲ್ಲ. ಸೊ ಅಬ್ರಹಾಮನಿಗೆ ಅವನ ಸಂತಾನಕ್ಕೆ ಧರ್ಮಶಾಸ್ತ್ರದಿಂದ ಈ ಒಂದು ವಾಗ್ದಾನ, ಈ ಒಂದು ಆಶೀರ್ವಾದ ಅಥವಾ ಈ ಒಂದು ಪ್ರಾಮಿಸ್ ಅವ್ರಿಗೆ ಉಂಟಾಗ್ಲಿಲ್ಲ, ಧರ್ಮಶಾಸ್ತ್ರದ ಮೂಲಕ ಬಂದಿಲ್ಲ. ಸೊ ಈ ಒಂದು ಆಶೀರ್ವಾದ ಮೋಶೆಯ ಧರ್ಮಶಾಸ್ತ್ರದ ಮೂಲಕವಾಗಿ ಅಬ್ರಹಾಮನಿಗೆ ಸಿಕ್ಕಿದಂತ ಒಂದು ಆಶೀರ್ವಾದ ಅಲ್ಲ. ಸೊ ಇದನ್ನ ಅಪೊಸ್ತಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, 13ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ನೀನು ಲೋಕಕ್ಕೆ ಬಾಧ್ಯನಾಗುವಿ, ನೀನು ಲೋಕದಲ್ಲಿ ವಾಗ್ದಾನ ಮಾಡಲ್ಪಟ್ಟಂತ ಆಶೀರ್ವಾದವನ್ನ ಹೊಂದುವಿ ಎಂಬತಕ್ಕಂಥದ್ದು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ದೊರೆಯಲಿಲ್ಲ, ಧರ್ಮಶಾಸ್ತ್ರದಿಂದ ಬಂದಿಲ್ಲ. ಅದು ನಂಬಿಕೆಯಿಂದ ಬಂದದ್ದು, ನಂಬಿಕೆ ಎಂಬ ನೀತಿಯಿಂದ ಆದದ್ದು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ಈ ಒಂದು ವಾಗ್ದಾನವನ್ನ ಅಬ್ರಹಾಮನು ಧರ್ಮಶಾಸ್ತ್ರವನ್ನ ಅನುಸರಿಸುವುದರ ಮೂಲಕ ಅಥವಾ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತದ್ದೆಲ್ಲವನ್ನ ಕೈಗೊಳ್ಳೋದರ ಮೂಲಕವಾಗಿ, ಧರ್ಮಶಾಸ್ತ್ರವನ್ನ ಅನುಸರಿಸುವುದರ ಮೂಲಕವಾಗಿ ಇದನ್ನ ಪಡೆದುಕೊಂಡಿಲ್ಲ. ಆತನ ಪಡೆದುಕೊಂಡಿದ್ದು ನಂಬಿಕೆಯ ಮೂಲಕವಾಗಿ ಪಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ದೇವರು ಅಬ್ರಹಾಮನನ್ನ ಕರೆದು ಆತನಿಗೆ ವಾಗ್ದಾನ ಮಾಡಿದಂತ ಟೈಮ್ ಇದೆಯಲ್ಲ, ಆ ಟೈಮ್ಗೂ ಮತ್ತೆ ದೇವರು ಮೋಶೆಗೆ ಧರ್ಮಶಾಸ್ತ್ರವನ್ನ ಕೊಟ್ಟಂತ ಟೈಮ್ ಇದೆಯಲ್ಲ, ಆ ಟೈಮ್ಗೂ ನಾವು ವ್ಯತ್ಯಾಸ ನೋಡೋದೇ ಆದ್ರೆ ಸುಮಾರು 400-500 ವರ್ಷಗಳ ಅಂತರ ಇದೆ, ಗ್ಯಾಪ್ ಇದೆ.
ಸೊ ಮೊದಲು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ. ವಾಗ್ದಾನ ಮಾಡಿ ಸುಮಾರು 400-500 ವರ್ಷಗಳ ಆದ ನಂತರ ಧರ್ಮಶಾಸ್ತ್ರ ಬಂದಿದ್ದು. ಸೊ ಅವಾಗ ಮೊದಲು ಆಶೀರ್ವಾದ, ವಾಗ್ದಾನ, ನಂಬಿಕೆ ಮೂಲಕ. ಸೊ ಆ ನಂತರ ಧರ್ಮಶಾಸ್ತ್ರ ಬಂದಿರ್ತಕ್ಕಂಥದ್ದು. ಸೊ ದೇವರು ವಾಗ್ದಾನ ಮಾಡಿ ಸುಮಾರು 400-500 ವರ್ಷಗಳ ನಂತರ ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಇಸ್ರಾಯೇಲ್ ಜನರಿಗೆ ಬಂತು. ನಂಬಿಕೆಯ ಮೂಲಕ ಹೊಂದಿಕೊಂಡಂತ ವಾಗ್ದಾನಕ್ಕೆ, ಆಶೀರ್ವಾದಗಳಿಗೆ ಧರ್ಮಶಾಸ್ತ್ರ 400-500 ವರ್ಷಗಳ ನಂತರ ಬಂದಂತ ಧರ್ಮಶಾಸ್ತ್ರ ಕಾರಣ ಅಲ್ಲ. ಇಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತ ಒಳ್ಳೆ ಕೆಲಸಗಳನ್ನ ಮಾಡುವುದರ ಮೂಲಕ, ಅಥವಾ ಪುಣ್ಯ ಕ್ರಿಯೆಗಳ ಮೂಲಕ, ಒಳ್ಳೆ ಕಾರ್ಯಗಳ ಮೂಲಕವಾಗಿ ಅಬ್ರಹಾಮನು ಈ ವಾಗ್ದಾನವನ್ನ, ಈ ಆಶೀರ್ವಾದವನ್ನ ದೇವರಿಂದ ಪಡಕೊಳ್ಳಲಿಲ್ಲ. ಅಬ್ರಹಾಮನು ಈ ವಾಗ್ದಾನವನ್ನ, ಈ ಆಶೀರ್ವಾದವನ್ನ ಪಡ್ಕೊಂಡದ್ದು ನಂಬಿಕೆಯ ಮೂಲಕ. ಸೊ ಅದಕ್ಕೆ ನಾವು 14ನೇ ವಾಕ್ಯವನ್ನ ನೋಡೋದೇ ಆದ್ರೆ, ಸೊ 14ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರದವರು ಬಾಧ್ಯರಾಗಿದ್ದರೆ ನಂಬಿಕೆಯೂ ವ್ಯರ್ಥವಾಯಿತು, ವಾಗ್ದಾನವೂ ಬರಿದಾಯಿತು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಅಂದ್ರೆ ಧರ್ಮಶಾಸ್ತ್ರದವರು ಅಂದ್ರೆ ಧರ್ಮಶಾಸ್ತ್ರವನ್ನ ಹೊಂದಿದಂತವರು. ಸೊ ಈ ಧರ್ಮಶಾಸ್ತ್ರವನ್ನ ಹೊಂದಿದಂತವರು ಈ ಆಶೀರ್ವಾದಗಳಿಗೆ ಬಾಧ್ಯರಾದರೆ, ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತ ಕೆಲಸಗಳನ್ನ ಮಾಡುವುದರ ಮೂಲಕ ಈ ವಾಗ್ದಾನಗಳನ್ನ, ಈ ಆಶೀರ್ವಾದಗಳನ್ನ ಹೊಂದುವುದೇ ಆದ್ರೆ ನಂಬಿಕೆ ಯಾಕೆ ಬೇಕು? ನಂಬಿಕೆಗೆ ಏನಿದೆ ಸ್ಥಾನ? ನಂಬಿಕೆನೇ ಬೇಡ. ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನ ಮಾಡೋದು, ಆಶೀರ್ವಾದಗಳನ್ನ ಪಡ್ಕೊಳ್ಳೋದು. ಅದಕ್ಕೆ ನಂಬಿಕೆ ಯಾಕೆ ಬೇಕು? ಕ್ರಿಯೆಗಳಿದ್ರೆ ಸಾಕಲ್ಲ. ಸೊ ಕ್ರಿಯೆಗಳ ಮೂಲಕ ಆಶೀರ್ವಾದವನ್ನ ಪಡೆದುಕೊಳ್ಳುವುದೇ ಆದ್ರೆ, ಆ ನಂಬಿಕೆಯ ಮೂಲಕ, ಕ್ರಿಯೆಗಳ ಮೂಲಕ ಆಶೀರ್ವಾದವನ್ನ ಪಡೆದುಕೊಳ್ಳೋದೇ ಆದ್ರೆ, ಅವಾಗ ನಂಬಿಕೆನೂ ಬೇಕಾಗಿಲ್ಲ, ದೇವರು ವಾಗ್ದಾನನೂ ಮಾಡ್ಬೇಕಾಗಿಲ್ಲ, ಆ ವಾಗ್ದಾನಕ್ಕೋಸ್ಕರ ನಾವು ನಂಬಿಕೆಯಿಂದ ಕಾಯ್ಬೇಕಾಗಿಲ್ಲ. ವಾಗ್ದಾನಗಳೇ ಬೇಡ, ಪ್ರಾಮಿಸ್ಗಳೇ ಬೇಡ. ಸೊ ಇದನ್ನ ನಾವು ಅರ್ಥ ಮಾಡಿ, ಧರ್ಮಶಾಸ್ತ್ರದ ಮೂಲಕ ಆಶೀರ್ವಾದಗಳನ್ನ ಹೊಂದೋದೇ ಆದ್ರೆ, ಧರ್ಮಶಾಸ್ತ್ರದ ಮೂಲಕ ಯಾರೇ ಆಗ್ಲಿ ಸೊ ಬಾಧ್ಯರಾಗೋದೇ ಆದ್ರೆ, ಅವಾಗ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ವ್ಯರ್ಥ, ನಂಬಿಕೆನೇ ಬೇಕಾಗಿಲ್ಲ. ಮತ್ತೆ ವಾಗ್ದಾನ ಇದೆಯಲ್ಲ, ಅದು ವಾಗ್ದಾನ ಬರಿದಾಯ್ತು ಅಂತ ಹೇಳಿದ್ರೆ ಆ ವಾಗ್ದಾನ ಬರೀ ಸುಳ್ಳು. ಆ ವಾಗ್ದಾನದಲ್ಲಿ ಯಾವುದೇ ವ್ಯಾಲಿಡಿಟಿ ಇಲ್ಲ, ಯಾವುದೇ ಒಂದು ವೆಯ್ಟ್ ಇಲ್ಲ, ಆ ವಾಗ್ದಾನಕ್ಕೆ ಬೆಲೆನೂ ಇಲ್ಲ. ಸಿ, ಧರ್ಮಶಾಸ್ತ್ರದ ಮೂಲಕ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತದ್ದನ್ನ ಮಾಡುವುದರ ಮೂಲಕ ಯಾರಾದ್ರೂ ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಪಡೋದೇ ಆದ್ರೆ, ಅಥವಾ ಪುಣ್ಯ ಕ್ರಿಯೆಗಳ ಮೂಲಕ, ಒಳ್ಳೆ ಕೆಲಸಗಳ ಮೂಲಕ ದೇವರ ಆಶೀರ್ವಾದಗಳನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದೇ ಆದ್ರೆ, ಅಂತವರಿಗೆ ನಂಬಿಕೆ ವೇಸ್ಟ್, ವ್ಯರ್ಥ. ಅವ್ರಿಗೆ ನಂಬಿಕೆನೇ ಬೇಕಾಗಿಲ್ಲ, ಕ್ರಿಯೆಗಳಿದ್ರೆ ಸಾಕು. ವಾಗ್ದಾನ ಬೇಕಾಗಿಲ್ಲ. ವಾಗ್ದಾನ ಅಂತ ಹೇಳಿದ್ರೇನು? ದೇವರು ವಾಗ್ದಾನ ಮಾಡ್ತಾನೆ, ನಾವು ನಂಬಿಕೆ ಮೂಲಕ ಅದು ನೆರವೇರಿಸ್ತಾನೆ ಅಂತ ಹೇಳಿ ಕಾಯ್ತಾ ಇರ್ತೀವಿ, ಅದು ನೆರವೇರುವವರೆಗೂ. ಅವಾಗ ಅದು ಕೂಡ ವೇಸ್ಟ್ ಅಲ್ಲ. ದೇವ್ರು ವಾಗ್ದಾನ ಮಾಡಿದಾನೆ, ಆದ್ರೆ ವಾಗ್ದಾನ ಬೇಕಾಗೇ ಇಲ್ಲ. ನಾನು ಕ್ರಿಯೆಗಳ ಮೂಲಕನೇ ದೇವರ ಆಶೀರ್ವಾದವನ್ನ ಹೊಂದ್ಕೊಳ್ಬೇಕು. ದೇವ್ರೇನಕ್ಕೆ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿ ವಾಗ್ದಾನ ಮಾಡ್ಬೇಕು? ವಾಗ್ದಾನ ಕೂಡ ಬೇಕಾಗಿಲ್ಲ. ಆತರ ಏನಾದ್ರು ದೇವ್ರು ವಾಗ್ದಾನ ಮಾಡಿದಾನೆ ಅಂತ ಹೇಳಿದ್ರೆ ಅದು ಸುಳ್ಳು ವಾಗ್ದಾನ, ಅದು ಬರೀ ಖಾಲಿ ವಾಗ್ದಾನ ಅಷ್ಟೇನೆ.
ಸೊ ಕ್ರಿಯೆಗಳ ಮೂಲಕ ದೇವರ ವಾಗ್ದಾನಗಳ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದೇ ಆದ್ರೆ, ನಾನಾಗ್ಲಿ ನೀವಾಗ್ಲಿ ಬೇರೆ ಯಾರೇ ಆಗ್ಲಿ ಅಂತವರು ನಂಬಿಕೆಯನ್ನ ವ್ಯರ್ಥ ಮಾಡ್ತಾರೆ, ನಂಬಿಕೆ ವೇಸ್ಟ್. ಮತ್ತೆ ವಾಗ್ದಾನಗಳನ್ನ ಬರಿದು ಮಾಡ್ತಾರೆ, ಅಂದ್ರೆ ವಾಗ್ದಾನಗಳು ನೆರವೇರಲ್ಲ, ಅದು ಬರೀ ಗಾಳಿ ಮಾತುಗಳಾಗಿರುತ್ತೆ. ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ನಾವು 15ನೇ ವಾಕ್ಯಕ್ಕೆ ಬರೋದೇ ಆದ್ರೆ, 15ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು. ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣ ಎಂಬುದು ಇಲ್ಲ. ನೋಡ್ರಿ, ಧರ್ಮಶಾಸ್ತ್ರ ಧರ್ಮಶಾಸ್ತ್ರ ಏನ್ ಮಾಡುತ್ತಂತೆ? ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುತ್ತ. ಧರ್ಮಶಾಸ್ತ್ರವು ಜನರನ್ನ ದೇವರ ಕೋಪಕ್ಕೆ ಗುರಿ ಮಾಡುತ್ತೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಧರ್ಮಶಾಸ್ತ್ರವನ್ನ ಮೀರ್ತಾರೆ. 100% ಧರ್ಮಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲವನ್ನ ಮಾಡಿ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಅದರಿಂದ ಎಲ್ಲರೂ ಧರ್ಮಶಾಸ್ತ್ರ ಹೇಳೋದು ಏನು ಅಂತ ಹೇಳಿದ್ರೆ, ದೇವರು ಕೊಟ್ಟಿರ್ತಕ್ಕಂಥ ಎಲ್ಲಾ ಆಜ್ಞೆಗಳನ್ನ ಪಾಲಿಸಿ, ಆಜ್ಞೆಗಳನ್ನ ಪಾಲಿಸಿ, ಅದರಲ್ಲಿ ಒಂದು ಆಜ್ಞೆಯನ್ನ ಮೀರೋದೇ ಆದ್ರೆ ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಆಜ್ಞೆಗಳನ್ನು ಮೀರಿದ ಹಾಗೇನೆ. ಒಂದು ಕೂಡ ಮಿಸ್ಟೇಕ್ ಬರಬಾರ್ದು, ಒಂದು ಚೂರು ಕೂಡ ತಪ್ಪಿ ಹೋಗ್ಬಾರ್ದು. ಅದು ಯಾವ ತರ ಇದೆಯೋ ಅದೇ ತರನೇ ಮಾಡಿ ಮುಗಿಸ್ಬೇಕು. ಯಾರು ಮಾಡ್ತಾರೆ? ಅದಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಧರ್ಮಶಾಸ್ತ್ರವು ಜನರನ್ನ ದೇವರ ಕೋಪಕ್ಕೆ ಗುರಿ ಮಾಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರು ಕೂಡ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತದ್ದನ್ನ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಮಾಡಿ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ರು ಕೂಡ ಅದನ್ನ ಮೀರ್ತಾರೆ. ಎಲ್ರು ಕೂಡ ಒಂದಲ್ಲ ಒಂದು ಆಜ್ಞೆಗೆ ಅವಿಧೇಯರಾಗ್ತಾರೆ. ಎಲ್ರು ಕೂಡ ಎಲ್ಲ ಆಜ್ಞೆಗಳನ್ನ ಕೈಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ ಧರ್ಮಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದನ್ನ ಕೈಗೊಳ್ಳೋದಿಲ್ವೋ ಅವರ ಮೇಲೆ ದೇವರ ಕೋಪ ಬರುತ್ತೆ ಮತ್ತು ಅವರು ದೇವರ ನ್ಯಾಯ ತೀರ್ಪಿಗೆ ಗುರಿ ಆಗ್ತಾರಂತೆ. ಹಾಗಿರೋದೇ ಆದ್ರೆ ಈ ದೇವರ ಕೋಪದಿಂದ ರಕ್ಷಿಸಿಕೊಳ್ಳೋದು ಹೇಗೆ? ದೇವರ ನ್ಯಾಯ ತೀರ್ಪಿನಿಂದ ರಕ್ಷಣೆ ಹೊಂದೋದು ಹೇಗೆ? ಕ್ರಿಯೆಗಳ ಮೂಲಕ ಸಾಧ್ಯನಾ? ಅದನ್ನೇ ಇಲ್ಲಿ ಇದೇ ವಾಕ್ಯದಲ್ಲಿ ಮತ್ತೆ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣ ಎಂಬುದು ಇಲ್ಲ. ಅದರ್ಥ ಏನು? ಧರ್ಮಶಾಸ್ತ್ರ ಇಲ್ಲದೆ ಹೋದ್ರೆ ಅವಾಗ ಅವಿಧೇಯತೆ ಅನ್ನೋದೇ ಇಲ್ಲ. ಧರ್ಮಶಾಸ್ತ್ರ ಇಲ್ಲದೆ ಹೋದ್ರೆ ಪಾಪ ಏನೆಂಬುದೇ ನಮಗ್ ಗೊತ್ತಾಗೋದಿಲ್ಲ, ಪಾಪ ಎಂಬುದು ಇಲ್ಲವೇ ಇಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರದ ಮೂಲಕ ಪಾಪದ ಹರಿವು ಹುಟ್ಟೈತೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು. ಆಗ ಧರ್ಮಶಾಸ್ತ್ರ ಇಲ್ಲದೆ ಹೋದ್ರೆ ಪಾಪ ಎಂಬುದು ಕೂಡ ಇಲ್ಲ, ಪಾಪ ಏನು ಅಂತಾನೆ ಗೊತ್ತಾಗೋದಿಲ್ಲ. ಧರ್ಮಶಾಸ್ತ್ರ ಇಲ್ಲದೆ ಹೋದ್ರೆ ಅವಾಗ ಯಾವ ಪಾಪಕ್ಕೆ ದೇವ್ರ ಕೋಪ ಮಾಡ್ಕೋಬೇಕು? ಧರ್ಮಶಾಸ್ತ್ರ ಇಲ್ಲದೆ ಹೋದ್ರೆ ಯಾವ ಪಾಪಕ್ಕೆ ದೇವರು ಶಿಕ್ಷೆ ಕೊಡ್ಬೇಕು? ನಾವು ಇದು ಪಾಪ, ಇದು ಪುಣ್ಯ, ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹೆಂಗೆ ನಾವು ತಿಳ್ಕೊಳಕ್ ಸಾಧ್ಯ? ಧರ್ಮಶಾಸ್ತ್ರ ಇರೋದ್ರಿಂದಾನೇ, ಧರ್ಮಶಾಸ್ತ್ರದಲ್ಲಿ ಬರ್ದಿರೋದ್ರಿಂದಾನೇ ಆ ಕಟ್ಟಳೆಗಳನ್ನ ಆಜ್ಞೆಗಳನ್ನ ದೇವರು ಕೊಟ್ಟಿರೋದ್ರಿಂದಾನೇ ಇದು ಸರಿ, ಇದು ಸುಳ್ಳು, ಇದು ತಪ್ಪು, ಇದು ಮೋಸ, ಇದು ಪಾಪ, ಇದು ಪುಣ್ಯ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಕ್ ಸಾಧ್ಯ. ಧರ್ಮಶಾಸ್ತ್ರನೇ ಇಲ್ಲ ಅಂದ್ರೆ ಅವಾಗ ಏನ್ ಮಾಡಿದ್ರು ತಪ್ಪೇ ಅಲ್ಲಲ್ಲ.
ಆದ್ರಿಂದ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಧರ್ಮಶಾಸ್ತ್ರವನ್ನ ಆಧಾರ ಮಾಡಿಕೊಂಡು ದೇವರ ಬಳಿಗೆ ಬರೋದೇ ಆದ್ರೆ, ಅಥವಾ ಇನ್ನೊಂದು ರೀತಿನಲ್ಲಿ ನಮ್ಮ ಪುಣ್ಯ ಕ್ರಿಯೆಗಳ ಮೂಲಕ, ನಮ್ಮ ಒಳ್ಳೆ ಕಾರ್ಯಗಳ ಕ್ರಿಯೆಗಳ ಮೂಲಕ ಅದನ್ನ ಆಧಾರ ಮಾಡಿಕೊಂಡು ಅದರ ಮೂಲಕ ದೇವರ ಬಳಿಗೆ ಬರೋದೇ ಆದ್ರೆ, ಅಂತವ್ರಿಗೆ ಏನಪ್ಪಾ ಸಿಗ್ತೈತೆ ಅಂತ ಹೇಳಿದ್ರೆ, ದೇವರ ಕೋಪ ಮತ್ತೆ ದೇವರ ನ್ಯಾಯ ತೀರ್ಪು. ನಮ್ಮ ಒಳ್ಳೆ ಕ್ರಿಯೆಗಳು ಒಂದು ದಿವಸ ನೀವು ನೋಡೋದೇ ಆದ್ರೆ ಸುಮಾರು ಒಳ್ಳೆ ಕ್ರಿಯೆಗಳನ್ನ ಮಾಡ್ತೀರಿ, ಸುಮಾರು ಒಳ್ಳೇದಲ್ಲದ ಕ್ರಿಯೆಗಳನ್ನ ಮಾಡ್ತೀರಿ, ಪುಣ್ಯ ಕ್ರಿಯೆಗಳನ್ನ ಮಾಡ್ತೀರಿ, ಪಾಪದ ಕ್ರಿಯೆಗಳನ್ನು ಮಾಡ್ತೀರಿ. ಆಗ ಜಸ್ಟ್ ಪುಣ್ಯ ಕ್ರಿಯೆಗಳನ್ನ ಮಾತ್ರ ಆರಿಸ್ಕೊಂಡು ದೇವರು ಒಬ್ಬ ಮನುಷ್ಯನಿಗೆ ಫಲ ಕೊಡೋದೇ ಆದ್ರೆ, ಆ ಫಲ ಏನಪ್ಪಾ ಅಂತ ಹೇಳಿದ್ರೆ ದೇವರ ಒಂದು ಕೋಪ, ದೇವರ ಒಂದು ನ್ಯಾಯ ತೀರ್ಪು. ಅದನ್ನಿಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕ. ಸೊ ಅದಕ್ಕೆ 16ನೇ ವಾಕ್ಯಕ್ಕೆ ಬರೋದೇ ಆದ್ರೆ, 16ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಆದ ಕಾರಣ ಈ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನ ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಹಾಮನಲ್ಲಿದ್ದಂತ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ. ಏನಿಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ ಸುವಾರ್ತೆಯ ಸತ್ಯ ಅಂತ ಕೇಳೋದೇ ಆದ್ರೆ, ಆದ ಕಾರಣ ಎಂಬುದಾಗಿ ಇಲ್ಲಿ ಈ ವಚನವನ್ನ ಆರಂಭ ಮಾಡ್ತಾ ಇರ್ತಕ್ಕಂಥ. ಆದ ಕಾರಣ ಅಂತ ಹೇಳಿದ್ರೆ ಯಾವ ಕಾರಣ? ಇಲ್ಲಿ ಒಂದು ಕಾರಣವನ್ನ ತಿಳಿಸಿ ಒಂದು ಸತ್ಯನ ಹೇಳೋದಕ್ಕೆ ಅಪೊಸ್ತಲನಾದಂತ ಪೌಲನು ಆಸೆ ಪಡ್ತಾ ಇರ್ತಕ್ಕಂಥದ್ದು. ಯಾವ ಕಾರಣ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅಥವಾ ಅಬ್ರಾಹ್ಮನು ದೇವರಿಂದ ಬಾಧ್ಯತೆಯನ್ನ, ದೇವರಿಂದ ಆಶೀರ್ವಾದವನ್ನ ಪಡೆದುಕೊಂಡಿರೋದೇ ಆದ್ರೆ ಅದು ಕ್ರಿಯೆಗಳ ಮೂಲಕ ಅಲ್ಲ, ಅದು ನಂಬಿಕೆಯ ಮೂಲಕ, ಅಂದ್ರೆ ಕೃಪೆಯಿಂದ. ಈ ವಾಕ್ಯವನ್ನ ನೋಡ್ರಿ, ಈ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಈ ವಚನದಲ್ಲಿ ಕೃಪೆ ಮತ್ತು ನಂಬಿಕೆ ಈ ಎರಡು ವಿಷಯಗಳನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಅಬ್ರಹಾಮನಿಗೆ ಸಿಕ್ಕಿದಂತ ಬಾಧ್ಯತೆ, ಅಬ್ರಹಾಮನಿಗೆ ಸಿಕ್ಕಿದಂತ ಆಶೀರ್ವಾದ ಇದೆಯಲ್ಲ, ಅದು ಕೃಪೆಯಿಂದ ನಂಬಿಕೆಯ ಮೂಲಕ ಆತನಿಗೆ ಸಿಕ್ಕಿರ್ತಕ್ಕಂಥದ್ದು. ನೋಡ್ರಿ, ಧರ್ಮಶಾಸ್ತ್ರದ ಮೂಲಕ ಅಬ್ರಹಾಮನಿಗೆ ಸಿಗಲಿಲ್ಲ ದೇವರ ಆಶೀರ್ವಾದ. ಧರ್ಮಶಾಸ್ತ್ರದಲ್ಲಿ ಬರ್ದಿರ್ತಕ್ಕಂತ ಕೆಲಸಗಳನ್ನ ಮಾಡೋದರ ಮೂಲಕ, ಕ್ರಿಯೆಗಳ ಮೂಲಕ ಈ ಒಂದು ಆಶೀರ್ವಾದವನ್ನ, ಈ ಒಂದು ಬಾಧ್ಯತೆಯನ್ನ ಅಬ್ರಹಾಮನು ಪಡ್ಕೊಂಡಿಲ್ಲ. ಅಬ್ರಹಾಮನು ದೇವರ ಬಳಿಗೆ ಬಂದಿರ್ತಕ್ಕಂಥದ್ದೇ ಕೃಪೆಯಿಂದ, ನಂಬಿಕೆಯ ಮೂಲಕ. ಅಬ್ರಹಾಮನು ಆಶೀರ್ವಾದಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದೇ ಕೃಪೆಯಿಂದ, ನಂಬಿಕೆಯ ಮೂಲಕ. ಸೊ ನಾನು ಮತ್ತು ನೀವು ದೇವರ ಬಳಿಗೆ ಬರ್ತಕ್ಕಂಥದ್ದು ಕೃಪೆಯಿಂದ, ನಂಬಿಕೆಯ ಮೂಲಕ. ನಾವು ದೇವರ ಆಶೀರ್ವಾದಗಳನ್ನ ಪಡ್ಕೊಳ್ತಕ್ಕಂಥದ್ದು ಕೃಪೆಯಿಂದ, ನಂಬಿಕೆಯ ಮೂಲಕ. ಇದು ಇಲ್ಲದೆ ಬೇರೆ ಯಾವ್ದಾದ್ರೂ ದಾರಿಯನ್ನ ಹುಡುಕಿ ನಾನು ದೇವರ ಬಳಿಗೆ ಬರ್ತೇನೆ, ದೇವರ ಆಶೀರ್ವಾದಗಳನ್ನ ಪಡ್ಕೊಳ್ತೀನಿ, ದೇವರ ವಾಗ್ದಾನಗಳನ್ನ ನಾನು ಕಾಣ್ತೀನಿ, ದೇವರು ಮಾಡಿರ್ತಕ್ಕಂಥ ವಾಗ್ದಾನಗಳನ್ನ ನನ್ನ ಆಯುಸ್ನಲ್ಲೇ ನಾನು ಅನುಭವಿಸ್ತೀನಿ ಅಂತ ಹೇಳೋದಾದ್ರೆ ಅದೆಲ್ಲ ಬರೀ ಸುಳ್ಳು. ಅವೇನ್ ನಡೆಯಕ್ ಹೋಗಲ್ಲ. ಕೃಪೆ, ನಂಬಿಕೆ ಬಹಳ ಬಹಳ ಬಹಳ.
ಯಾಕೆ ಅಂತ ಹೇಳಿದ್ರೆ, ಕೃಪೆಯಿಂದ ನಂಬಿಕೆಯ ಮೂಲಕ ಅಬ್ರಹಾಮನ ಇಲ್ಲಿ ಆಶೀರ್ವಾದಗಳನ್ನ ಪಡ್ಕೊಂಡಿರ್ತಾರೆ. ಕೃಪೆಯಿಂದ ನಂಬಿಕೆಯ ಮೂಲಕ ಅಬ್ರಹಾಮನ ದೇವರ ಬಳಿಗೆ ಬಂದಿರತಕ್ಕಂಥದ್ದು. ಸೊ ನಾವು ಒಂದು ವಿಷಯನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ, ನಾವು ಬೇರೆಯವರಿಗಿಂತ ಯಾವುದೇ ವಿಷಯದಲ್ಲಿ ವಿಶೇಷತೆಯುಳ್ಳವರಲ್ಲ. ಕೆಲವು ಸಾರಿ ನಾವೇನ್ ಅನ್ಕೊಂಡ್ಬಿಡ್ತೀರಿ ಅಂತ ಹೇಳಿದ್ರೆ, ಸೊ ಬೇರೆಯವರಿಗಿಂತ ನಾವು ತುಂಬಾ ಶ್ರೇಷ್ಠರು, ವಿಶೇಷತೆಯುಳ್ಳವರು ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಸೊ ನಾನು ಪದೇ ಪದೇ ಹೇಳ್ತಾ ಇರ್ತಕ್ಕಂಥ ಒಂದು ವಿಷಯನೇ ಇದು. ಅಂದ್ರೆ ದೇವರ ದೃಷ್ಟಿನಲ್ಲಿ ದೇವರ ಮುಂದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮನುಷ್ಯರ ಮುಂದೆ. ಸೊ ನಾವು ಕೂಡ ಇತರರ ಹಾಗೇನೆ ಪಾಪಿಗಳೇನೆ ದೇವರ ಮುಂದೆ ನಿಂತ್ಕೊಂಡಾಗ, ಸೊ ನನಗೂ ಬೇರೆಯವರಿಗೂ ಏನು ವ್ಯತ್ಯಾಸ ಏನು ಇಲ್ಲ. ಸೊ ಈ ಸತ್ಯನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸತ್ಯವನ್ನ ಅನೇಕರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ಕ್ರೈಸ್ತರಲ್ಲಿ ಮಾತ್ರ ಅಲ್ಲ, ಇತರ ಧರ್ಮಗಳನ್ನ ನೋಡದೆ ಆದ್ರೂ ಕೂಡ ಅವರು ಈ ಸತ್ಯವನ್ನ, ಅಂದ್ರೆ ಕೃಪೆಯಿಂದ ನಂಬಿಕೆಯ ಮೂಲಕ ಆಶೀರ್ವಾದ, ಕೃಪೆಯಿಂದ ನಂಬಿಕೆಯ ಮೂಲಕ ರಕ್ಷಣೆ, ಕೃಪೆಯಿಂದ ನಂಬಿಕೆಯ ಮೂಲಕ ಬಿಡುಗಡೆ, ಕೃಪೆಯಿಂದ ನಂಬಿಕೆಯ ಮೂಲಕ ನೀತೀಕರಣ. ಸೊ ಇದನ್ನ ಅನೇಕರ ಅರ್ಥ ಮಾಡ್ಕೊಳ್ಳಲ್ಲ, ನಂಬೋದು ಇಲ್ಲ, ಸ್ವೀಕರಿಸೋದು ಇಲ್ಲ, ಕೈಕೊಳ್ಳೋದಿಲ್ಲ. ಅದಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅನೇಕರು, ಕ್ರೈಸ್ತರಲ್ಲೂ ಸುಮಾರು ಜನ ಇದ್ದಾರೆ, ಬೇರೆ ಧರ್ಮಗಳಲ್ಲಿ ಮಾತ್ರ ಅಲ್ಲ, ಬೇರೆ ಧರ್ಮಗಳಲ್ಲಾದ್ರೂ ಕ್ರೈಸ್ತರಲ್ಲಿ ಆದ್ರೂ ಅನೇಕರು ಕೃಪೆಯ ಮೂಲಕ ನಂಬಿಕೆಯಿಂದ ಸಿಗುವಂತ ರಕ್ಷಣೆಯನ್ನ ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಒಂದು ಉದಾಹರಣೆ ಹೇಳೋದೇ ಆದ್ರೆ, ಈಗ ವ್ಯಭಿಚಾರ ಮಾಡುವಂತ ಸ್ತ್ರೀ, ಯಾರಾದ್ರೂ ವ್ಯಭಿಚಾರಿಗಳು ಅಂತ ಇಟ್ಕೊಳ್ರಿ, ವ್ಯಭಿಚಾರ ಮಾಡೋರು ಅಥವಾ ಕೊಲೆಗಾರರು ಅಥವಾ ಕಳ್ಳರು, ಮೋಸಗಾರರು, ಇವ್ರದೊಂದು ಕ್ಯಾಟಗರಿ. ಇವ್ರಿಗೂ ನಮಗೂ, ಅಂದ್ರೆ ನಾವು ದೇವರ ಮಕ್ಕಳು, ನಾವು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ನಾವು ನೀತಿವಂತರು. ಸೊ ಈ ವ್ಯಭಿಚಾರ ಮಾಡ್ತಕ್ಕಂಥ ವ್ಯಕ್ತಿಗೂ, ಈ ಕೊಲೆ ಮಾಡ್ತಕ್ಕಂಥ ವ್ಯಕ್ತಿಗೂ, ಈ ಕಳ್ಳತನ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗೂ, ಈ ಒಳ್ಳೆಯವರು, ನಾವು ದೇವರ ಮಕ್ಕಳು ಅಂತ ಹೇಳ್ಕೊಳ್ತಕ್ಕಂಥ ನಮಗೂ ದೇವರ ಮುಂದೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಅವರು ಪಾಪಿಗಳೇ, ನಾವುಗಳು ಕೂಡ ಪಾಪಿಗಳೇ. ಅವರು ನರಕಕ್ಕೆ ಹೋಗ್ತಾರೆ, ನಾವು ನರಕಕ್ಕೆ ಹೋಗೋದು. ಅವರು ಮರಣಕ್ಕೆ ಯೋಗ್ಯರು, ನಾವು ಮರಣಕ್ಕೆ ಯೋಗ್ಯರು. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನ ನಾವ್ ಅನ್ಕೊಂಡಿರ್ತೀವಿ ನಾವೇನೋ ಒಳ್ಳೆಯವರು ಅಂತ ಹೇಳಿ, ಆದ್ರೆ ನಮ್ಮನ್ನು ಕೂಡ ದೇವರು ಆ ದೃಷ್ಟಿಯಲ್ಲಿನೇ, ಆ ರೀತಿಯಲ್ಲೇ ನಮ್ಮನ್ನು ಕೂಡ ನೋಡೋದು. ಸೊ ಮೊದಲು ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ, ವಿನಯತೆಯಿಂದ, ದೀನ ಭಾವದಿಂದ ದೇವರ ಮುಂದೆ ನಾವು ಜೀವಿಸ್ಬೇಕು, ದೇವರ ಸನ್ನಿಧಿಗೆ ಬರಬೇಕು. ಅದಕ್ಕೆ ಅಪೊಸ್ತಲನಾದಂತ ಪೌಲ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಕೊರಿಂತ ಸೊ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆದರೆ ನಾನು ಎಂತವನಾಗಿದ್ದೇನೋ, ಈಗ ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ. ನಾನು ಪಾಪಿಗಳಲ್ಲಿ ಶ್ರೇಷ್ಠ ಪಾಪಿ, ನನ್ನಷ್ಟು ದೊಡ್ಡ ಪಾಪಿ ಯಾರೂ ಇಲ್ಲ. ಆದ್ರೆ ಈಗ ನಾನು ಎಂತವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಹೊರತು ಬೇರೆ ಯಾವುದೂ ಇಲ್ಲ. ಸೊ ದೇವರ ಕೃಪೆ, ಆ ಕೃಪೆಯಲ್ಲಿ ಇಟ್ಟಂತ ನಂಬಿಕೆ ನನ್ನನ್ನ ವ್ಯತ್ಯಾಸ ಮಾಡುತ್ತೆ. ಅಲ್ಲದೆ ಹೋದ್ರೆ ನನಗೂ ವ್ಯಭಿಚಾರ ಮಾಡಿದಂತ ವ್ಯಕ್ತಿಗೂ, ನನಗೂ ಕೊಲೆ ಮಾಡಿದಂತ ವ್ಯಕ್ತಿಗೂ ಸಿಕ್ಕಕ್ಕಂತ ಪನಿಷ್ಮೆಂಟು, ದೇವರ ನ್ಯಾಯ ತೀರ್ಪು, ದೇವರ ಕೋಪ ಏನು ಅಂತ ಹೇಳಿದ್ರೆ ಒಂದೇನೆ, ಏನು ವ್ಯತ್ಯಾಸ ಇಲ್ಲ.
ಎಷ್ಟೇ ಒಳ್ಳೆಯವರಾಗಿರ್ಬೋದು, ದೇವರಿಂದ ಸ್ವೀಕರಿಸಲ್ಪಡಬೇಕಾದ್ರೆ ನಾವು ಈ ಸತ್ಯವನ್ನ ನಾನು ಅರ್ಥ ಮಾಡ್ಕೊಂಡಿರ್ಬೇಕು, ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಇವತ್ತು ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಬಹಳಷ್ಟು ಜನರು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಅಂದ್ರೆ ದೇವರಿಗೆ ಭಯ ಪಡ್ತಕ್ಕಂತ, ಪ್ರಾರ್ಥನೆಯಲ್ಲಿ ನಂಬಿಕೆ ಇಡ್ತಕ್ಕಂತ ಮನೆಗಳಲ್ಲಿ ಅನೇಕ ಜನರು ಹುಟ್ಟಿದ್ದಾರೆ, ಅನೇಕ ಜನರು ಬೆಳೀತಾ ಇದ್ದಾರೆ. ಆದ್ರೆ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ ನಿಮ್ಗೆ? ಅಂತ ಒಂದು ಮನೆಗಳಲ್ಲಿ, ಅಂತ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೆಳೀತಾ ಇರ್ತಕ್ಕಂತ, ಬೆಳೆದಂತ ವ್ಯಕ್ತಿಗಳಿದಾರಲ್ಲ, ಆ ವ್ಯಕ್ತಿಗಳು ಕೃಪೆಯಿಂದ, ನಂಬಿಕೆಯ ಮೂಲಕ ಸಿಗ್ತಕ್ಕಂತ ರಕ್ಷಣೆಯನ್ನ ಹೊಂದೋದಕ್ಕೆ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರ ರಕ್ಷಣೆ ಹೊಂದತಕ್ಕಂಥದ್ದೆಲ್ಲನೂ ಒಳ್ಳೆ ಕ್ರಿಯೆಗಳ ಮೂಲಕ, ಪುಣ್ಯ ಕ್ರಿಯೆಗಳ ಮೂಲಕ. ನಾನು ಬೈಬಲ್ ಓದ್ತೀನಿ ಯಾಕೆ? ನಾನು ಪ್ರಾರ್ಥನೆ ಮಾಡ್ತೀನಿ ಯಾಕೆ? ನಾನು ಚರ್ಚ್ಗೆ ಹೋಗ್ತೀನಿ ಯಾಕೆ? ನಾನು ಪ್ರೇಯರ್ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನಿ ಯಾಕೆ? ಆದ್ರೆ ಸುಮಾರು ಜನ ಇದೆಲ್ಲ ಮಾಡೋರು ನಂಬಿಕೆಯ ಮೂಲಕ ಕೃಪೆಯಿಂದ ಸಿಕ್ತಕ್ಕಂತ ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಆ ರಕ್ಷಣೆಯನ್ನ ಅವ್ರು ಹೊಂದ್ಕೊಳ್ಳಕ್ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂದ್ರೆ ಬುದ್ಧಿಯಿಂದ ಒಂದ್ ವೇಳೆ ಅವ್ರು ನಂಬಹುದು, ಆದ್ರೆ ಪ್ರಾಕ್ಟಿಕಲಿ ಅವ್ರ ಕೈನಲ್ಲಿ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವ್ರ ಜೀವನ, ಅವ್ರು ಅಂದ್ಕೊಂಡಿದ್ದಾರೆ ನಮ್ ಜೀವನ ಚೆನ್ನಾಗಿದೆ, ಯಾಕಂದ್ರೆ ನಾನು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಆ ವ್ಯಭಿಚಾರ ಮಾಡೋದಿಲ್ಲ, ನಾನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ನನ್ ಜೀವನ ತುಂಬಾ ಚೆನ್ನಾಗಿದೆ, ನಾನು ಬೇರೆಯವ್ರ ತರ ಅಲ್ಲ ಅಂತ ಹೇಳಿ ಅವ್ರು ಭಾವಿಸ್ಕೊಂಡಿದ್ದಾರೆ. ಮತ್ತೆ ಅವರು ಬೇರೆಯವರಿಗಿಂತ ಹೆಚ್ಚು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಸಹಾಯಗಳನ್ನ ಮಾಡ್ತಾರೆ. ಆದ್ರಿಂದ ಅವ್ರು ಅನ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದೇವ್ರು ನನ್ನನ್ನ ಸ್ವೀಕಾರ ಮಾಡ್ತಾನೆ, ದೇವರು ನನ್ನನ್ನ ಆಶೀರ್ವಾದ ಮಾಡ್ತಾನೆ, ನಾನು ಅದಕ್ಕೆ ಬಾಧ್ಯನಾಗ್ತೀನಿ ಅಂತ ಹೇಳಿ ಅವ್ರು ಅಂದ್ಕೊಳ್ತಕ್ಕಂಥದ್ದು. ಆದ್ರೆ ನಾನ್ ತುಂಬಾ ಒಳ್ಳೆಯವನು ಅಂತ ನನ್ ಬಗ್ಗೆ ನಾನ್ ಅಂದ್ಕೊಳ್ಬಹುದು. ಆದ್ರೆ ದೇವರು ನನ್ನನ್ನು ನೋಡಿ, ನಮ್ಮನ್ನ ನೋಡಿ ಏನಂತಾನೆ? ಈಗ ಕಳ್ಳರು, ಕದೀಮರು, ವ್ಯಭಿಚಾರಿಗಳ ಒಂದು ಗುಂಪು ಒಂದ್ ಕಡೆ ಇದ್ದು ನಾನೊಂದ್ ಕಡೆ ನಿಲ್ಲೋದೇ ಆದ್ರೆ, ಸೊ ನಮ್ಮನ್ನ ಸೆಪರೇಟ್ ಮಾಡ್ತಾನೆ ಅಥವಾ ಈ ಗುಂಪಿಗೆ ಸೇರಿಸ್ಬಿಡ್ತಾನೆ? ನನ್ನನ್ನು ಕೇಳೋದಾದ್ರೆ ಈ ಗುಂಪಿಗೆ ಸೇರಿಸ್ಬಿಡ್ತಾನೆ. ನಾವು ಸ್ವಲ್ಪ ಒಳ್ಳೆ ಕೆಲಸಗಳನ್ನ ಮಾಡಿರ್ಬಹುದು ಅಷ್ಟೇನೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗ ಈ ವ್ಯಭಿಚಾರ ಮಾಡಿರ್ತಕ್ಕಂಥ, ಕೊಲೆ ಮಾಡಿರ್ತಕ್ಕಂಥ, ಮೋಸ ಮಾಡಿರ್ತಕ್ಕಂಥವರಿಗೆ ಏನೆಲ್ಲ ಅವಕಾಶಗಳು ಸಿಕ್ತು. ಈಗ ಉದಾಹರಣೆ ತಗೊಳ್ರಿ, ಒಬ್ಬ ವ್ಯಕ್ತಿ ವ್ಯಭಿಚಾರ ಮಾಡ್ದ, ಆದ್ರೆ ನಾನು ಮಾಡಿಲ್ಲ. ಆದ್ರೆ ಅವನಿಗೆ ಸಿಕ್ಕಂತ ಅವಕಾಶ ನನಗ್ ಸಿಗೋದೇ ಆದ್ರೆ ನಾನು ಮಾಡ್ತೀನ ಮಾಡಲ್ವಾ ಎಂಬತಕ್ಕಂಥದ್ದು. ಒಬ್ಬನು ಕಳ್ತನ ಮಾಡ್ದ, ಆದ್ರೆ ಆ ಕಳ್ತನ ಮಾಡುವಾಗ ಆತನಿಗೆ ಸಿಕ್ಕಿದಂತ ಒಂದು ಅವಕಾಶ, ಆತನಿಗೆ ಸಿಕ್ಕಿದಂತ ಒಂದು ಪ್ರಚೋದನೆ ಒಂದು ವೇಳೆ ನನಗೂ ಸಿಗೋದೇ ಆದ್ರೆ ನಾನ್ ಮಾಡ್ತೀನ ಮಾಡಲ್ವಾ? ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಬ್ಬೊಬ್ಬರದು ಒಂದೊಂದು ರೀತಿಯ ಬ್ಯಾಕ್ ಗ್ರೌಂಡು, ಒಬ್ಬೊಬ್ಬರು ಒಂದೊಂದು ರೀತಿಯ ಸನ್ನಿವೇಶಗಳನ್ನ ಫೇಸ್ ಮಾಡ್ತಾ ಇರ್ತಕ್ಕಂಥ. ಇವಾಗ ನಾನ್ ಫೇಸ್ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳೇ ಬೇರೆ, ನೀವು ಫೇಸ್ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳೇ ಬೇರೆ, ವಿಷಯಗಳೇ ಬೇರೆ. ಆದ್ರೆ ಯಾರಾದ್ರೂ ಒಬ್ಬರು ಪಾಪದಲ್ಲಿ ಸಿಕ್ಕಾಕೊಳ್ಳೋದೇ ಆದ್ರೆ, ಪಾಪಕ್ಕೆ ಒಳಗಾಗೋದೇ ಆದ್ರೆ ನಾವ್ ಯೋಚನೆ ಮಾಡ್ಬೇಕು, ಆ ವ್ಯಕ್ತಿ ಹಾದು ಹೋದಂತ ಅದೇ ಒಂದು ಸಿಚುವೇಶನ್ ಅಲ್ಲಿ ನಾನು ಹಾದು ಹೋಗುವಾಗ ಅದೇ ಒಂದು ಶೋಧನೆ, ಅದೇ ಒಂದು ಪ್ರಚೋದನೆ, ಅದೇ ಒಂದು ಪರೀಕ್ಷೆ ನನ್ ಜೀವನದಲ್ಲಿ ಬರೋದೇ ಆದ್ರೆ, ಅದೇ ಒಂದು ಶೋಧನೆ ನನ್ನ ಜೀವನದಲ್ಲಿ ಬರೋದೇ ಆದ್ರೆ
ನಾನು ಆ ಪಾಪ ಮಾಡ್ತೀನ ಮಾಡಲ್ವಾ? ಸೊ ಅದನ್ನ ದೇವರು ನೋಡ್ತಕ್ಕಂಥ. ಸೊ ಇವತ್ತು ಒಬ್ಬ ವ್ಯಕ್ತಿ ಯಾವ್ದೋ ಒಂದು ತಪ್ಪು ಮಾಡಿದಾನೆ. ಆದ್ರೆ ತಪ್ಪು ಮಾಡ್ತಕ್ಕಂತ ಒಂದು ಟೆಂಡೆನ್ಸಿ ನನಗೂ ಇದೆ. ನಾನು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಒಂದು ಪರಿಸ್ಥಿತಿ ನನಗ್ ಬಂದಿಲ್ಲ. ಪರಿಸ್ಥಿತಿ ಅಂತ ಹೇಳಿದ್ರೆ ಆತನ ಆ ಇದ್ದಂತ ಸಿಚುವೇಶನ್ ಇದೆಯಲ್ಲ, ಆ ಒಂದು ಸಿಚುವೇಶನ್ ನನಗಿಲ್ಲ. ಕೆಲವರು ಒಳಗಡೆ ಆಸೆ ಇರ್ತಾರೆ, ತಪ್ಪು ಮಾಡ್ತಾರೆ, ಆದ್ರೆ ಸುತ್ತಲೂ ಜನರು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಸಂಬಂಧಿಕರು ಇರ್ತಾರೆ. ಆದ್ರಿಂದ ಅವ್ರೇನಾದ್ರು ನೋಡ್ಬಿಟ್ರೆ ಏನಾದ್ರು ಅನ್ಕೊಳ್ತಾರೆ ಅಂತ ಹೇಳಿ ಆ ಪಾಪ ಮಾಡಲ್ಲ. ಆದ್ರೆ ಯಾರು ಇಲ್ಲ ಅಂತ ಹೇಳಿದ್ರೆ ಮಾಡ್ತಾರೆ. ಸೊ ಅದರಿಂದ ದೇವರ ದೃಷ್ಟಿನಲ್ಲಿ ನನಗೂ ಅವರಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ನನ್ನಲ್ಲಿ ಹರಿತಾ ಇರ್ತಕ್ಕಂಥದ್ದು ಆದಾಮನ ರಕ್ತನೇ. ಈ ವ್ಯಭಿಚಾರ ಮಾಡಿದಂತ ಕಳ್ಳತನ ಮಾಡಿದಂತವರಲ್ಲಿ ಕೂಡ ಹರಿತಾ ಇರ್ತಕ್ಕಂಥದ್ದು ಆದಾಮನ ರಕ್ತನೇ. ನಮ್ಮಲ್ಲಿ ಇರ್ತಕ್ಕಂಥದ್ದು ಆದಾಮನ ಸ್ವಭಾವನೆ, ಅವರಲ್ಲಿ ಇರ್ತಕ್ಕಂಥದ್ದು ಆದಾಮನ ಸ್ವಭಾವ. ಈ ಆದಾಮನ ಈ ಕೊಲೆ ಇರ್ತಕ್ಕಂಥದ್ದು, ಮೋಸ ಇರ್ತಕ್ಕಂಥದ್ದು, ವಂಚನೆ ಇರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲರಲ್ಲಿ ಅರಿತಾ ಇರ್ತಕ್ಕಂಥದ್ದು ಹಲೋ, ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ? ಹೌದತ್ತೆ, ಕೇಳ್ತಾ ಇದೆ. ಏನ್ ಡಿಸ್ಟರ್ಬೆನ್ಸ್ ಏನಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ, ಕ್ಲಿಯರ್ ಇದೆ. ಒಂದೊಂದು ಸಲ ಅಷ್ಟೇ. ಓಕೆ, ನಂದು ಇಲ್ಲಿ ನನ್ಗನ್ಸುತ್ತೆ ಇಲ್ಲಿ ನನಗೆ ನೆಟ್ ವೀಕ್ ಅಂತ ತೋರಿಸ್ತಾ ಇದೆ. ಒಂದ್ ನಿಮಿಷ. ಸ್ವಲ್ಪ ಒಂದೊಂದು ಸಲ ಆಗ್ತದೆ ನೆಟ್. ಇಲ್ಲಿ ಸಿಗ್ನಲ್ ಬರ್ತಾ ಇದೆ. ಸೊ ನನಗೂ ಮತ್ತೆ ಬೇರೆಯವ್ರಿಗೂ ದೇವರ ಸನ್ನಿಧಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಬ್ಬನೇ ತಂದೆಯ ಮಕ್ಕಳು. ಆ ಒಬ್ಬನೇ ತಂದೆಯಿಂದ ಬಂದಂತ ಆ ಪಾಪದ ವಿಷ ಇದೆಯಲ್ಲ, ಆ ಪಾಪದ ವಿಷ ಎಲ್ಲರಲ್ಲೂ ಕೂಡ ಇದೆ. ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ದೇವರ ಸನ್ನಿಧಿ. ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ನಾವು ದೇವರನ್ನ ನಂಬಿರೋದೇ ಆದ್ರೆ ನಾವು ಸರಿಯಾದಂತ ಒಂದು ರಕ್ಷಣೆಯನ್ನ ಅನುಭವಿಸೋದಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನಾವು ದೇವರೊಟ್ಟಿಗಿರ್ತಕ್ಕಂಥ ಸಂಬಂಧ ಇದೆಯಲ್ಲ, ಅದು ಯಾವಾಗ್ಲೂ ಒಂದು ಸಮಸ್ಯೆಗಳಿಂದ ತುಂಬಿರ್ತೈತೆ. ಅನೇಕರ ಒಂದು ದೇವರೊಟ್ಟಿಗಿನ ಸಂಬಂಧ ಆ ಸಮಸ್ಯೆಗಳಿಂದ ತುಂಬಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಸತ್ಯವನ್ನ ತಿಳ್ಕೊಳ್ಳದೆ ಇರ್ತಕ್ಕಂಥ ನಾವು ತಪ್ಪಾದಂತ ಅಭಿಪ್ರಾಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ದೇವರ ಬಳಿಗೆ ಹೋಗ್ತಾ ಇದ್ದೇವೆ. ಅದಕ್ಕೆ ದೇವರು ನಮ್ಮನ್ನ ಅಂಗೀಕರಿಸಬೇಕಾದಂತ ರೀತಿಯಲ್ಲಿ ಅಂಗೀಕರಿಸ್ತಾ ಇಲ್ಲ, ಸಹಾಯ ಮಾಡ್ಬೇಕಾದಂತ ರೀತಿಯಲ್ಲಿ ಸಹಾಯ ಮಾಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ನಂಬಿಕೆನಲ್ಲೇ ತಪ್ಪಿದೆ. ಅದಕ್ಕೆ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 1, 2, 3 ಅಧ್ಯಾಯಗಳನ್ನ ನಾವು ಧ್ಯಾನ ಮಾಡಿದ್ವಿ. ಅಲ್ಲೆಲ್ಲ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂತ ವಿಷಯ ಏನು? ಈಗ ಉದಾಹರಣೆಗೆ ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11, 12 ವಚನಗಳನ್ನ ನಾವು ನೋಡೋದೇ ಆದ್ರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11, 12ರಲ್ಲಿ ಹೇಳ್ತಕ್ಕಂಥದ್ದು, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನ ಹುಡುಕುವವನು ಇಲ್ಲ,
ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರು. ಒಳ್ಳೆಯದನ್ನ ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಹೇಳ್ತಾರೆ. ಬೈಬಲ್ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನೀತಿವಂತನು ಇಲ್ಲ, ಒಬ್ಬನಾದ್ರೂ ಇಲ್ಲ ಅಂತ. ಆದ್ರೆ ಇವತ್ತು ಜನರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾವೆಲ್ಲ ನೀತಿವಂತರು ಅಂತ ಹೇಳಿ ಅನೇಕರು ತಮ್ಮ ಬಗ್ಗೆ ತಾವೇ ಅಂದ್ಕೊಡ್ತಾರೆ. ತಿಳುವಳಿಕೆ ಉಳ್ಳವನು ಅಂತ ಹೇಳಿ ತಿಳುವಳಿಕೆ ಉಳ್ಳವನು ಇಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಅನೇಕರು ಹೇಳ್ತಾರೆ ನಾವು ತುಂಬಾ ಬುದ್ಧಿವಂತರು ಎಂಬುದು. ದೇವರನ್ನ ಹುಡುಕುವವರಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೀತಾ ಇದ್ದಾರೆ. ಎಲ್ರೂ ಕೆಲ್ಸಕ್ಕೆ ಬಾರದವರು, ಒಳ್ಳೇದನ್ನ ಮಾಡುವವನಿಲ್ಲ, ಒಬ್ನಾದ್ರೂ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಅನೇಕರು ಒಳ್ಳೆ ಕೆಲಸಗಳ ಮೂಲಕ ದೇವರ ಸನ್ನಿಧಿಗೆ ಬರೋದಕ್ಕೂ ದೇವರ ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾರೆ. ಅದ್ರ ವಾಕ್ಯ ಹೇಳುತ್ತೆ ಒಳ್ಳೇದನ್ನ ಮಾಡುವವನು ಇಲ್ಲ, ಒಬ್ನು ಇಲ್ಲ ಅಂತ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 3:23 ನಾವು ನೋಡೋದೇ ಆದ್ರೆ ಅಲ್ಲಿ ಕೂಡ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಏನ್ ಹೆಚ್ಚುನೂ ಇಲ್ಲ, ಏನು ಕಡಿಮೆನೂ ಇಲ್ಲ. ಯಹೂದ್ಯರೇ ಆಗಿರ್ಬೋದು, ಗ್ರೀಕರೇ ಆಗಿರ್ಬೋದು, ಅನ್ಯ ಜನರೇ ಆಗಿರ್ಬೋದು, ಕಾಡು ಜನರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೆಚ್ಚು ಕಡಿಮೆ ಏನು ಇಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ದೇವರ ಮಹಿಮೆಯನ್ನ ಹೊಂದಿದ್ದಾರೆ. ಆದ್ರೆ ಎಲ್ಲರೂ ಕೂಡ ಮರಣಕ್ಕೆ ಯೋಗ್ಯರು ಎಂಬುದಾಗಿ ಹೇಳ್ತಿರ್ತಾರೆ. ಸೊ ದೇವರ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ಬೇಕಾದ್ರೆ ಕೃಪೆಯಿಂದ ನಂಬಿಕೆಯ ಮೂಲಕ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಅಬ್ರಹಾಮನ ದೇವರ ವಾಗ್ದಾನಗಳನ್ನ ಪಡ್ಕೊಳ್ಬೇಕಾದ್ರೆ ಕೃಪೆಯಿಂದ ನಂಬಿಕೆಯ ಮೂಲಕ, ಬೇರೆ ಏನೂ ಇಲ್ಲ. ಅದಕ್ಕೇನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನು ನೀವು ನೋಡ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯವನ್ನ ನೀವು ನೋಡೋದೇ ಆಗಿದೆ. ಅಲ್ಲಿ ಅಪೊಸ್ತಲನಾದಂತ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು, ನೋಡ್ರಿ, ಯೇಸು ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ಬಿಟ್ಟು, ನಂಬಿಕೆಯಿಂದಲೇ ಹೊರತು ನಿಯಮ ನಿಷ್ಠೆಗಳನ್ನ ಅನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ. ಯೇಸು ಕ್ರಿಸ್ತನ ಮೇಲೆ ಇಡ್ತಕ್ಕಂಥ ನಂಬಿಕೆಯ ಹೊರತು ಬೇರೆ ಯಾವ ನಿಯಮಗಳನ್ನ ನಿಷ್ಠೆಗಳನ್ನ ನಾವು ಅನುಸರಿಸಿ ನಡೆಯೋದರ ಮೂಲಕ, ಒಳ್ಳೆ ಕಾರ್ಯಗಳನ್ನ ಮಾಡೋದರ ಮೂಲಕ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡೋದಿಲ್ಲ ಎಂಬತಕ್ಕಂಥದ್ದು ನಮಗೆ ಚೆನ್ನಾಗಿ ತಿಳಿದಿದೆ. ಆದ್ರಿಂದ ನಾವು ಸಹ ಅಪೊಸ್ತಲನಾದಂತ ಪೌಲನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಪೌಲನು ತನ್ನನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಸಹ ನೇಮ ನಿಷ್ಠೆಗಳನ್ನ ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟೆವು. ಅಬ್ರಹಾಮನು ಯಾರನ್ನ ನಂಬಿಕೆಯ ಮೂಲಕ ನೀತಿವಂತರನ್ನಾಗಿ ಮಾಡ್ತಾನೋ ಆತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಎಣಿಸಲ್ಪಡ್ತು. ಅಬ್ರಹಾಮನು ಕೂಡ ನಂಬಿಕೆಯಿಂದಲೇ ನೀತಿವಂತನಾದನೇ ಹೊರತು ಧರ್ಮಶಾಸ್ತ್ರದ ಮೂಲಕ ಆಗ್ಲಿ, ಕ್ರಿಯೆಗಳ ಮೂಲಕವಾಗ್ಲಿ, ನೇಮನಿಷ್ಠೆಗಳ ಮೂಲಕವಾಗ್ಲಿ ಆತ ನೀತಿವಂತನಾಗ್ಲಿಲ್ಲ. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನಡೆದರೆ ಅವನು ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಬಹಳ ಕ್ಲಿಯರ್. ದೇವರ ಸನ್ನಿಧಿಯಲ್ಲಿ ಯಾರು ಕೂಡ
ನೇಮ ನಿಷ್ಠೆಗಳನ್ನ ಅನುಸರಿಸುವುದರ ಮೂಲಕ, ಪುಣ್ಯ ಕ್ರಿಯೆಗಳನ್ನ ಮಾಡೋದರ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಡೋದಿಲ್ಲ. ಕೃಪೆಯಿಂದ ನಂಬಿಕೆಯ ಮೂಲಕ ಮಾತ್ರ, ಕೃಪೆಯಿಂದ ನಂಬಿಕೆಯ ಮೂಲಕ ಮಾತ್ರ ದೇವರ ಆಶೀರ್ವಾದಗಳು. ಅದೇ ತರ ನೀವು ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತೆ 9 ವಚನಗಳನ್ನ ನಾವು ನೋಡೋದೇ ಆದ್ರೆ, ಅಲ್ಲಿ ಕೂಡ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂತ ಒಂದು ವಿಷಯ ಏನಪ್ಪ ಅಂದ್ರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇಲ್ಲಿ ಕೂಡ ನಂಬಿಕೆ ಇದೆ, ಕೃಪೆ ಇದೆ. ಒಬ್ಬನು ರಕ್ಷಣೆಯನ್ನ ಹೊಂದತಕ್ಕಂಥದ್ದು ಧರ್ಮಶಾಸ್ತ್ರದ ಮೂಲಕ ಅಲ್ಲ. ಒಬ್ಬನು ರಕ್ಷಣೆಯನ್ನ ಹೊಂದತಕ್ಕಂಥದ್ದು, ರಕ್ಷಣೆ ಅಂತ ಹೇಳಿದ್ರೆ ದೇವರ ಒಂದು ಆಶೀರ್ವಾದ. ಅದು ರಕ್ಷಣೆ ಎಂಬತಕ್ಕಂಥದ್ದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಅಮೋಘವಾದ, ಶ್ರೇಷ್ಠವಾದ, ಬೆಲೆ ಕಟ್ಟೋದಕ್ಕಾಗದೆ ಇರ್ತಕ್ಕಂಥ ಒಂದು ಆಶೀರ್ವಾದ ಅದು. ಸೊ ಬಹಳ ದೊಡ್ಡ ಆಶೀರ್ವಾದ. ಆ ಆಶೀರ್ವಾದವನ್ನ ನಾವು ಹೊಂದಿರ್ತಕ್ಕಂಥದ್ದು ನಂಬಿಕೆಯ ಮೂಲಕ, ಕೃಪೆಯಿಂದನೇ. ಮತ್ತೆ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಆ ರಕ್ಷಣೆಯು ಅಥವಾ ಆ ಆಶೀರ್ವಾದವು ನಿಮ್ಮಿಂದ ಉಂಟಾದದ್ದಲ್ಲ. ನಿಮ್ಮಿಂದ ಉಂಟಾದದ್ದಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲಸದ ಮೂಲಕ ಉಂಟಾದದ್ದಲ್ಲ, ನಿಮ್ಮ ಪುಣ್ಯ ಕ್ರಿಯೆಗಳ ಮೂಲಕ ಉಂಟಾದದ್ದಲ್ಲ, ನೀವು ನೇಮ ನಿಷ್ಠೆಗಳನ್ನ ಅನುಸರಿಸುವುದರ ಮೂಲಕ ಉಂಟಾದದ್ದಲ್ಲ. ನೀವು ನಾನೇನೋ ದೊಡ್ಡ ಪರಿಶುದ್ಧವಾದಂತ ಜೀವನವನ್ನ ಜೀವಿಸ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ರೆ ಆ ಜೀವಿತದಿಂದ ಉಂಟಾದದ್ದಲ್ಲ. ಅದು ದೇವರ ವರವೇ, ದೇವರ ಉಚಿತವಾದ ವರವೇ. ಅದು ದೇವರ ಗಿಫ್ಟ್. ಅದು ದೇವರು ಪ್ರತಿಯೊಬ್ಬರಿಗೂ ಫ್ರೀ ಆಗಿ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಕೊಡ್ತಾನೆ ಅಂತ ಹೇಳಿದ್ರೆ, ಯಾರೆಲ್ಲ ದೇವರ ಕೃಪೆಯಲ್ಲಿ ನಂಬಿಕೆಯನ್ನ ಇಡ್ತಾರೋ ಅವರಿಗೆ ಸಿಗ್ತಕ್ಕಂಥದ್ದು. ಮತ್ತೆ ಆ ವಾಕ್ಯದಲ್ಲಿ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ದೇವರ ಆಶೀರ್ವಾದಗಳು, ದೇವರ ಒಂದು ರಕ್ಷಣೆ, ದೇವರ ಒಂದು ನೀತಿ, ದೇವರ ನಮ್ಗೆ ನೀಡ್ತಕ್ಕಂಥ ನಿತ್ಯ ಜೀವ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ದೇವನಿಷ್ಠೆಗಳನ್ನು ಅನುಸರಿಸುವುದರ ಮೂಲಕ ಸಿಗ್ತಕ್ಕಂಥದ್ದಲ್ಲ. ಅದು ನಂಬಿಕೆಯ ಮೂಲಕ ಕೃಪೆಯಿಂದ ಸಿಗತಕ್ಕಂಥ, ನಂಬಿಕೆಯ ಮೂಲಕ ಕೃಪೆಯಿಂದ ಹೊಂದಿಕೊಳ್ಳಬೇಕಾಗಿರ್ತದೆ. ಆದದ್ದರಿಂದ ದೇವರ ಸನ್ನಿಧಿಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಈಗ ದೇವರ ಸನ್ನಿಧಿಯಲ್ಲಿ ಯಾರಾದ್ರೂ ಹೊಗಳ್ಕೊಳ್ಳಕ್ ಸಾಧ್ಯನಾ? ನೋಡ್ರಿ, ನಾನು ನೇಮ ನಿಷ್ಠೆಗಳನ್ನ ಅನುಸರಿಸೋದ್ರ ಮೂಲಕ ರಕ್ಷಣೆ ಹೊಂದಿದ್ದೀನಿ, ನಾನು ಪುಣ್ಯ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ ನಾನು ನೀತಿವಂತನಾಗಿದ್ದೀನಿ, ಹೊಗಳ್ಕೊಳ್ಳಕ್ ಸಾಧ್ಯನಾ? ನಾನು ಅವರಿಗಿಂತ ಬೆಸ್ಟ್ ಅಂತ ದೇವರ ಸನ್ನಿಧಿಯಲ್ಲಿ ಹೊಗಳ್ಕೊಳ್ಳಕ್ ಸಾಧ್ಯನಾ? ಸೊ ಹೊಗಳಿಕೊಳ್ಳೋದಕ್ಕೆ ಯಾವುದೇ ವಿಷಯದ ಬಗ್ಗೆ ದೇವರ ಸನ್ನಿಧಿಯಲ್ಲಿ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಕೂಡ ದೇವರು ಆಸ್ಪದವನ್ನ, ಅವಕಾಶವನ್ನ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರೇ ಆಗಿರ್ಲಿ, ಯಹೂದ್ಯರಾಗಿರ್ಲಿ, ಗ್ರೀಕರಾಗಿರ್ಲಿ, ಅನ್ಯ ಜನರಾಗಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ವ್ಯಭಿಚಾರಿಗಳಾಗಿರ್ಲಿ, ಅಲ್ಲದವರಾಗಿರ್ಲಿ, ಯಾರಾದ್ರೂ ರಕ್ಷಣೆ ಹೊಂದತಕ್ಕಂಥದ್ದು ನಂಬಿಕೆಯ ಮೂಲಕ, ಕೃಪೆಯಿಂದ. ಯಾರಾದ್ರೂ ಆಶೀರ್ವಾದಗಳನ್ನ ಹೊಂದೋದೇ ಆದ್ರೆ ನಂಬಿಕೆಯ ಮೂಲಕ, ಕೃಪೆಯಿಂದ. ಪರಿಶುದ್ಧಾತ್ಮನ ವರಗಳನ್ನ ಹೊಂದೋದೇ ಆದ್ರೆ ನಂಬಿಕೆಯ ಮೂಲಕ, ಕೃಪೆಯಿಂದ. ಅದು ಬಿಟ್ರೆ ಬೇರೆ ಯಾವುದು ಕೂಡ ಇಲ್ಲ. ಒಂದು ವೇಳೆ ನಾನು ಪುಣ್ಯ ಕ್ರಿಯೆಗಳ ಮೂಲಕ, ನೇಮ ನಿಷ್ಠೆಗಳ ಮೂಲಕ ಇದನ್ನೆಲ್ಲ ಪಡ್ಕೊಂಡಿದ್ದೀನಿ ಅಂತ ಹೇಳಿ ನಮ್ಮನ್ನೇ ನಾವು ಹೊಗಳ್ಕೊಳ್ಳೋದೇ ಆದ್ರೆ, ಬೇರೆಯವರನ್ನ ಕೀಳಾದಂತ ರೀತಿಯಲ್ಲಿ ನಾವು ನೋಡೋದೇ ಆದ್ರೆ, ಆತನು ಸತ್ಯವನ್ನ
ಇನ್ನೂ ತಿಳ್ಕೊಳ್ಳಬೇಕಾದಂತ ರೀತಿಯಲ್ಲಿ ತಿಳ್ಕೊಂಡಿಲ್ಲ. ಅಂತ ಅವರ ಒಂದು ರಕ್ಷಣೆಯನ್ನ ಈತನ ಸರಿಯಾದ ರೀತಿಯಲ್ಲಿ ರಕ್ಷಣೆನ ಹೊಂದ್ಕೊಂಡಿದ್ದಾನ ಎಂಬತಕ್ಕಂತ ಒಂದು ಅನುಮಾನ ಕೂಡ ಬರುತ್ತೆ. ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಅಬ್ರಹಾಮನ ಒಂದು ಉದಾಹರಣೆಯನ್ನ ಕೊಟ್ಟು, ಅಬ್ರಹಾಮನು ಯಾವ ರೀತಿ ದೇವರ ಆಶೀರ್ವಾದಗಳನ್ನ ಹೊಂದಿಕೊಂಡು ಅದೇ ರೀತಿ ಇವತ್ತು ಕೂಡ ನಮಗೋಸ್ಕರವಾಗಿ ದೇವರು ಪರಲೋಕದ ಸಕಲ ಆಶೀರ್ವಾದಗಳನ್ನ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹಿಸಿದ್ದಾನೆ. ಆ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ಬೇಕಾದ್ರೆ ಅದೇ ನಂಬಿಕೆ, ಅದೇ ಕೃಪೆ ನಮಗೂ ಕೂಡ ಬೇಕು. ಅದಿಲ್ಲದೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ರಕ್ಷಣೆ ಹೊಂದ್ಕೊಳ್ಬಹುದು, ನಿತ್ಯ ಜೀವ ಹೊಂದ್ಕೊಳ್ಬಹುದು, ದೇವರ ಮಕ್ಕಳೆಂಬತಕ್ಕಂಥ ಅಧಿಕಾರ ಪಡ್ಕೊಳ್ಬಹುದು, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಬಹುದು, ನಮ್ಮ ಪಾಪಗಳಿಂದ ನಾವು ಕ್ಷಮಾಪಣೆಯನ್ನ ಪಡ್ಕೊಳ್ಬಹುದು, ಪಾಪಗಳಿಂದ ರಕ್ಷಣೆಯನ್ನ ನಾವು ಪಡ್ಕೊಳ್ಬಹುದು, ದೇವರ ರಾಜ್ಯಕ್ಕೆ ಬಾಧ್ಯರಾಗಬಹುದು, ಕ್ರಿಸ್ತನ ಶರೀರದ ಅಂಗಗಳಾಗಬಹುದು, ಪರಿಶುದ್ಧಾತ್ಮನ ನಮ್ಮಲ್ಲಿ ನೆಲೆಗೊಳ್ಳಬಹುದು, ಪರಿಶುದ್ಧಾತ್ಮನ ವರಗಳಲ್ಲಿ ನಾವು ಪಾಲುಗಾರರಾಗಬಹುದು, ಪರಿಶುದ್ಧಾತ್ಮನ ಫಲಗಳಲ್ಲಿ ನಾವು ಪಾಲುಗಾರರಾಗಬಹುದು. ನಂಬಿಕೆಯ ಮೂಲಕ ಕೃಪೆಯಿಂದಲೇ, ಬೇರೆ ಶಾರ್ಟ್ ಕಟ್ ಇಲ್ಲ. ಸೊ ಆಗಿರೋದೇ ಆದ್ರೆ ಅಬ್ರಹಾಮನಲ್ಲಿದ್ದಂತ ನಂಬಿಕೆ ಎಂಥದ್ದು, ಆ ನಂಬಿಕೆಯ ಕ್ವಾಲಿಟಿ ಯಾವ ರೀತಿ ಇತ್ತು, ನಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆ ಎಂಥದ್ದು, ನಮ್ಮ ನಂಬಿಕೆಯ ಕ್ವಾಲಿಟಿ ಯಾವ ತರ ಇದೆ ಎಂಬತಕ್ಕಂಥದ್ದನ್ನ ನಾವು ಮುಂದಿನ ವಾರ ಕಲಿಯೋಣ. ಸೊ ಈಗ ನಾನು ಹೇಳಿದಂತ ಈ ವಿಷಯಗಳಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಇರೋದೇ ಆದ್ರೆ ನೀವು ಕೇಳ್ಬೋದು.